ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಸಡನ್ ಚೇಂಜಸ್ ಬರುತ್ತೆ ನೋಡಿ. ಲೈಕ್ ಏನಂತ ಹೇಳಿದ್ರೆ ತುಂಬಾ ಕ್ಲೋಸರ್ ಇದ್ದಂಥ ವ್ಯಕ್ತಿಗಳು ಸಡನ್‌ಲಿ ನಿಮ್ಮನ್ನ ದೂರ ಮಾಡ್ಬಿಡ್ತಾರೆ. ಸೊ ಲೈಕ್ ನಿಮ್ಮ ರಿಲೇಶನ್‌ಶಿಪ್ ಅನ್ನು ಕೂಡ ದೂರ ಮಾಡ್ಬಿಡ್ತಾರೆ. ಬಟ್ ಕಾರಣ ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾಕೆ ದೂರ ಮಾಡ್ತಿದ್ರಿ? ಅದಕ್ಕೆ ರೀಸನ್ ಕೊಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೇಳ್ತಾ ಇರಲ್ಲ. ಸೊ ಯಾಕೆ ಅವರು ರೀಸನ್ ಕೊಡಲ್ಲ ಅನ್ನೋದಕ್ಕೆ ಇಲ್ಲಿ ನಾನು ನಿಮಗೆ 5ರಿಂದ 6 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಸೊ ಇನ್ನರ್ಲಿ ಅವರಲ್ಲಿ ಏನು ನಡೀತಾ ಇರುತ್ತೆ ಸೊ ಆ ಕಾರಣಕ್ಕೆ ಅವರು ರೀಸನ್‌ನ ಕೊಡ್ತಾ ಇರಲ್ಲ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ರಿಲೇಶನ್‌ಶಿಪ್ ಮೇಲೆ ಮಾತಾಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಇಂಟ್ರೆಸ್ಟೆಡ್ ಬಂದಾಗ ಅವರು ನಿಮ್ಗೆ ಕಾರಣ ಕೊಡ್ದಿರಾ ಸ್ಲೋಲಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಲೈಕ್ ಏನಂತ ಹೇಳಿದ್ರೆ ಯಾವಾಗ ಅವರಿಗೆ ಡೈರೆಕ್ಟ್ ಹೇಳುವಂತ ಒಂದು ಮನಸ್ಥಿತಿ ಇರಲ್ಲ. ಸೊ ಡೈರೆಕ್ಟ್ ಹೇಳಿದಾಗ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ. ಸೊ ಏನ್ ತಿಳ್ಕೊಳ್ತಾರೆ ಏನೋ ಅಥವಾ ಡೈರೆಕ್ಟ್ ಹೇಳೋದ್ರಿಂದ ಎಲ್ಲಿ ಜಗಳಗಳು ಸ್ಟಾರ್ಟ್ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಮಾಡ್ತಾ ಬರ್ತಾರೆ. ನೋಡಿ, ಎಲ್ಲದಕ್ಕೂ ಕೂಡ ಇಂಟ್ರೆಸ್ಟ್ ಬೇಕಾಗತ್ತೆ. ಆಸಕ್ತಿ ಅನ್ನೋದು ಏನಂತ ಹೇಳಿದ್ರೆ ನಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ಆಸಕ್ತಿ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಒನ್ ಆಫ್ ದ ರೀಸನ್. ಎರಡನೇದು ಬಂದು ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಯಾವ ತರ ಅಂತ ಹೇಳಿದ್ರೆ ಲೈಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಫೀಲಿಂಗ್ ಚೇಂಜ್ ಆಗಿರುತ್ತೆ ಆಟೋಮೆಟಿಕ್ಲಿ. ಲೈಕ್ ಅವರಿಗೆ ಬೇರೆಯವ್ರ ಮೇಲೆ ಡೈವರ್ಟ್ ಆಗಿರ್ಬೋದು ಆ ಫೀಲಿಂಗ್. ಬಟ್ ಅವ್ರಿಗೆ ಹೇಳಲಿಕ್ಕೆ ಧೈರ್ಯ ಇರ್ಲಿಕ್ಕಿಲ್ಲ. ಆ ಫೀಲಿಂಗ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ ಅಂತಂದಾಗ ಅವ್ರೇನ್ ಮಾಡ್ತಾರೆ, ಸ್ಲೋಲಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಜಗಳ ಬೇಡ ಅಂತ ಹೇಳಿ ಏನ್ ಮಾಡ್ತಾರೆ, ಸೈಲೆಂಟ್ ಆಗ್ಲಿಕ್ಕೂ ಒನ್ ಆಫ್ ದ ರೀಸನ್ ಇರುತ್ತೆ. ಲೈಕ್ ಎಷ್ಟೋ ಜನ ಏನ್ ಮಾಡ್ತಾರೆ, ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ ಅಥವಾ ದೂರ ಇಡ್ತಾರೆ ಅಂತ ಹೇಳಿದ್ರೆ ಯಾಕೆ ಸುಮ್ನೆ ಜಗಳ ಮಾಡ್ಬೇಕು, ಅವರೊಟ್ಟಿಗೆ ಯಾಕೆ ಜಗಳ ಮಾಡ್ಬೇಕು, ಸುಮ್ನೆ ನಾವೇ ದೂರ ಇದ್ಬಿಡೋಣ, ಸೈಲೆಂಟ್ ಆಗಿ ಇದ್ಬಿಡೋಣ. ಸೊ ಇದೊಂದು ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಇದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಎಷ್ಟೋ ಜನ ಜಗಳ ಮಾಡೋದು ಬೇಡ, ಜಗಳ ಮಾಡಿ ಕಿರಿಕಿರಿಯಾಗಿ ಇನ್ನೊಂದು ಲೆವೆಲ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇದ್ಬಿಡೋಣ, ಯಾಕೆ ಸುಮ್ಮನೆ ಜಗಳ. ಸೊ ಇದು ಕೂಡ ರೀಸನ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಸೀರಿಯಸ್ ರಿಲೇಶನ್ಶಿಪ್ ರೂಢಿ ಇರಲ್ಲ, ಅಂದ್ರೆ ರೆಡಿ ಇರಲ್ಲ. ಸೀರಿಯಸ್ ಆಗಿ ರಿಲೇಶನ್ಶಿಪ್ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಆಕ್ಚುಲಿ ಟೈಮ್ ಪಾಸಿಗೋಸ್ಕರ ಕನೆಕ್ಟ್ ಆಗಿದ್ದು, ನೀವು ಸೀರಿಯಸ್ ಬಗ್ಗೆ ಮಾತಾಡ್ತಿದ್ರೆ ರಿಲೇಶನ್ಶಿಪ್ ಬಗ್ಗೆ. ಸೊ ಅವಾಗ ಏನ್ ಮಾಡ್ತಾರೆ, ನಿಮ್ಮನ್ನ ಸ್ಲೋಲಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಸೀರಿಯಸ್ ಆಗಿ ಆ ಒಂದು ರಿಲೇಶನ್ಶಿಪ್ ಅನ್ನು ತಗೊಂಡಿರಲ್ಲ. ಸೀರಿಯಸ್ ಬೇಕಾಗಿರ್ಲಿಲ್ಲ, ಎಲ್ಲೋ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ನಾವು ಮೂವ್ ಆನ್ ಆಗೋಣ, ಅದಾದ್ಮೇಲೆ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅವ್ರದ್ದಿರುತ್ತೆ. ನೀವು ತುಂಬಾ ಸೀರಿಯಸ್ ಆಗಿರ್ತೀರಿ, ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡ್ತೀರಿ ಅಂದಾಗ ಅವ್ರು ಸಡನ್ಲಿ ಏನ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡ್ತಾರೆ. ಬಟ್ ಸಡನ್ಲಿ ಅವಾಯ್ಡ್ ಅಂತ ಹೇಳಿದ್ರೆ ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಟ್ಟಲ್ಲ, ಅವ್ರು ಸ್ಲೋಲಿ ಇಗ್ನೋರ್ ಮಾಡ್ತಾರೆ. ಸ್ಲೋಲಿ ಇಗ್ನೋರ್ ಮಾಡೋದು ಅಂತ ಹೇಳಿದ್ರೆ ಗೊತ್ತೇ ಆಗ್ತಿರಲ್ಲ, ನೀವಾಗೇ ಹಿಂದೆ ಸರ್ಕೊಂಡ್ಬಿಡ್ಬೇಕು. ಸೊ ಆ ಲೆವೆಲ್ ಅಲ್ಲಿ ಅವರು ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ರೀಸನ್. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಓಪನ್ ಆಗಿ ಮಾತಾಡೋ ಹ್ಯಾಬಿಟ್ ಇರಲ್ಲ. ಎಷ್ಟೋ ಜನಗಳಿಗೆ ಒಂದು ರಿಲೇಶನ್ಶಿಪ್ ನ ದೂರ ಆಗೋ ಕಾರಣ ಏನಂದ್ರೆ ಕಮ್ಯುನಿಕೇಶನ್. ಎಷ್ಟೋ ಜನಗಳಲ್ಲಿ ಈ ಓಪನ್ ಕಮ್ಯುನಿಕೇಶನ್ ನಡೆಯಲ್ಲ ಆಕ್ಚುಲಿ. ಮಾತಾಡೋದು ತುಂಬಾ ಮುಖ್ಯ ಇರತ್ತೆ, ಅದರಲ್ಲೂ ರೈಟ್ ಆಗಿ ಮಾತಾಡೋದು ತುಂಬಾ ಮುಖ್ಯ ಇರತ್ತೆ. ಸೊ ಪಿನ್ ಟು ಪಿನ್ ಕರೆಕ್ಟ್ ಆಗಿ ಏನ್ ಪ್ರಾಬ್ಲಮ್ ಆಗಿರುತ್ತೆ, ಎಲ್ಲಿಂದ ಸ್ಟಾರ್ಟ್ಅಪ್ ಆಗಿರುತ್ತೆ, ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ. ಇದು ಎಷ್ಟೋ ಜನಗಳಲ್ಲಿ ಈ ಪ್ರಾಪರ್ ವೇ ನಾಲೆಡ್ಜ್ ಇರದೇ ಇರೋದಕ್ಕೆ ಎಷ್ಟೋ ರಿಲೇಶನ್ಶಿಪ್ ಇವತ್ತಿಗೂ ಕೂಡ ಹಾಳಾಗಿ ಹೋಗಿದೆ. ಅವ್ರು ಆಕ್ಚುಲಿ ಏನಂತ ಹೇಳಿದ್ರೆ ಮಾತಾಡಿದ್ರೆ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಬಟ್ ಮಾತಾಡಕ್ ರೆಡಿ ಇರಲ್ಲ ಅಂಡ್ ರೈಟ್ ವೇನಲ್ಲಿ ಮಾತಾಡಕ್ ಬರ್ತಾ ಇರಲ್ಲ. ಇದು ಆಕ್ಚುಲಿ ಪ್ರಾಬ್ಲಮ್. ಸೊ ಇದರಿಂದ ಸಂಬಂಧ ಹಾಳಾಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕನೆಕ್ಷನ್ ನಲ್ಲಿ ವೀಕ್ ಆಗಿರೋದ್ರಿಂದ ಎಷ್ಟೋ ಜನ ಎಮೋಷನಲಿ ಕನೆಕ್ಟ್ ಆಗಿರಲ್ಲ. ನೋಡಿ, ಕೆಲ ವ್ಯಕ್ತಿಗಳಿಗೆ ಒಂದು ರಿಲೇಶನ್ಶಿಪ್ ನ ಈಸಿಯಾಗಿ ಲೈಕ್ ಮೂವ್ ಮಾಡ್ತಾರೆ, ಈಸಿಯಾಗಿ ಬಿಟ್ಬಿಡ್ತಾರೆ. ಅಂದ್ರೆ ಇದ್ರರ್ಥ ಎಮೋಷನಲಿ ಅಷ್ಟು ಕನೆಕ್ಟಿವಿಟಿನಲ್ಲಿ ಇರಲ್ಲ ಅವ್ರು ಆಕ್ಚುಲಿ. ಎಮೋಷನಲ್ ಕನೆಕ್ಟಿವಿಟಿ ತುಂಬಾ ವೀಕ್ ಇತ್ತು ಅಂತ ಹೇಳಿದ್ರೆ 100 ಯಾರಲ್ಲಿ ವೀಕ್ ಇರುತ್ತಲ್ಲ ಆ ವ್ಯಕ್ತಿಗಳು ತುಂಬಾ ಬೇಗ ಮೂವ್ ಆನ್ ಆಗ್ಬಿಡ್ತಾರೆ ಬೇರೆ ಒಟ್ಟಿಗೆ, ಅಥವಾ ಅವ್ರ ರಿಲೇಶನ್ಶಿಪ್ ಅಲ್ಲಿ ಅವರು ಮೂವ್ ಆನ್ ಆಗಿ ಹೋಗ್ಬಿಡ್ತಾರೆ. ಎಮೋಷನಲ್ ಯಾರು ಕನೆಕ್ಟಿವಿಟಿ ತಗೊಂಡಿರ್ತಾರೆ ಆ ವ್ಯಕ್ತಿಗಳಿಗೆ ಆ ರಿಲೇಶನ್ಶಿಪ್ ತುಂಬಾ ಕಷ್ಟ ಆಗ್ತಿರುತ್ತೆ, ಆಮೇಲೆ ಅವ್ರನ್ನ ಬಿಟ್ಟಿರೋದು ಕಷ್ಟ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಮೇಜರ್ ಒಂದು ಕಾರಣ ಸ್ನೇಹಿತರೆ. ನಾನು ಅದೇ ಹೇಳ್ತಿದ್ದೀನಿ ನಿಮ್ಗೆ. ಲೈಕ್ ನಿಮ್ಮನ್ನ ದೂರ ಮಾಡ್ಲಿಕ್ಕೆ ಅಥವಾ ನಿಮ್ಮ ಪ್ರೀತಿನ ಸ್ಲೋಲಿ ಕಡಿಮೆ ಮಾಡ್ಲಿಕ್ಕೆ ಅವರು ಕಾರಣ ಕೊಡದೇ ಇದ್ರೆ ಇದಿಷ್ಟು ಕಾರಣಗಳು 101% ಇದ್ದೇ ಇರುತ್ತೆ. ಬಟ್ ನಾನು ಹೇಳೋದು ಇದ್ರ ಮೇಲೂ ಕೂಡ ಅವರಿಗೆ ಅನ್ನಿಸ್ತಾ ಇದ್ರೆ ಅಥವಾ ಅವ್ರಿಗೆ ಅನ್ನಿಸ್ತಾ ಹೋದ್ರೆ ನೀವೊಂದ್ಸಲ ಕ್ಲಿಯರ್ ಆಗಿ ಮಾತಾಡಿ, ಕೂಲ್ ಆಗಿ. ಸೊ ಏನ್ ಕಾರಣ, ಯಾಕೆ ಹಿಂಗ್ ಆಗಿದೆ ಅಂತ ಫಸ್ಟ್ ತಿಳ್ಕೊಳಕ್ ಟ್ರೈ ಮಾಡಿ. ಓಕೆ, ಅದು ಕೂಲ್ ಆಗಿ ಮಾತಾಡಿ, ಯಾವ್ದೋ ಕಾರಣ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ನಾನು ಒಟ್ಟಾರೆಯಾಗಿ ನಾ ಹೇಳಬೇಕು ಅಂತ ಹೇಳಿದ್ರೆ ಒಂದು ರಿಲೇಶನ್ಶಿಪ್ ಹೆಲ್ದಿ ಆಗಿರ್ಬೇಕು, ಲಾಂಗ್ ವೇನಲ್ಲಿ ಬರ್ಬೇಕಂದ್ರೆ ಇಬ್ರದ್ದು ಪಾತ್ರ ತುಂಬಾ ಮುಖ್ಯ ಇರತ್ತೆ ಅಂತ ಹೇಳ್ತಾ, ವಿಡಿಯೋ ಏನ್ ಅನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ.